ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ರುಚಿಕರವಾಗಿರುವಂತಹ ಮೈಸೂರು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ದೋಸೆ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಒಳ್ಳೆ ನೀರಲ್ಲಿ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ 1/3 ಕಪ್ ಅಂದರೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, ಅರ್ಧ ಚಮಚ ಮೆಂತೆ, 1 ಟೇಬಲ್ ಚಮಚ ಕಡಲೆಬೇಳೆ, 1 ಟೇಬಲ್ ಚಮಚ ತೊಗರಿಬೇಳೆ ಇವಿಷ್ಟನ್ನ ಸಹ ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಹಾಗೆ ಅರಿಯೋದಕ್ಕೊಂದು ಅರ್ಧ ಗಂಟೆ ಟೈಮು ಇದೆ ಅನ್ನುವಾಗ 1/4 ಕಪ್ಪಷ್ಟು ಅವಲಕ್ಕಿನ, ನಾನು ಮೀಡಿಯಂ ಅವಲಕ್ಕಿ ಉಪಯೋಗಿಸಿದ್ದೀನಿ, ಅದನ್ನ ಸಹ ನೆನೆಸಿಟ್ಕೊಳ್ಳಿ. ನಾನು ಆಗಲೇ ಹೇಳಿದ ಹಾಗೆ ಒಳ್ಳೆ ನೀರಲ್ಲಿ ನೆನೆಸಿಡಿ ಅಂತ ಹೇಳಿದ್ನಲ್ವ, ಯಾಕೆ ಅಂದರೆ ಆ ನೆನೆಸಿರೋ ನೀರನ್ನೇ ನಾವಿಲ್ಲಿ ಅರಿಯುವಾಗ ಬಳಸ್ತೀವಿ. ಹಾಗೆ ಮಾಡೋದ್ರಿಂದ ಹಿಟ್ಟು ಹುಳಿ ಬಂದು ಚೆನ್ನಾಗಿ ಆಗುತ್ತೆ ದೋಸೆ. ಫಸ್ಟಿಗೆ ನಾನು ಬೇಳೆಗಳನ್ನು ಹರ್ಕೊಂಡೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ಅಕ್ಕಿನ ಅರಿಬೇಕು. ನೋಡ್ಕೊಂಡು ನೀರು ಸೇರಿಸಿ, ತುಂಬ ಜಾಸ್ತಿ ನೀರು ಹಾಕಬೇಡಿ. ಅಕ್ಕಿ ಆದಮೇಲೆ ಅದೇ ಜಾರಿಗೆ ನೆನೆಸಿಟ್ಟಿರುವಂತಹ ಅವಲಕ್ಕಿ ಹಾಕಿ ನುಣ್ಣಗರ್ಕೊಂಡು ಎಲ್ಲ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಚೆನ್ನಾಗಿ ಒಂದ್ಸಲ ಕಲಸಿ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಹಿಟ್ಟನ್ನು ಹುಳಿ ಬರೋದಕ್ಕೆ ಬಿಟ್ಟರೆ ಆಗೋಯ್ತು. 7 ರಿಂದ 8 ಗಂಟೆ ಇಟ್ಟರೆ ಸಾಕಾಗತ್ತೆ. ಸಾಧಾರಣ ಸಂಜೆ ಅರ್ದು ಬೆಳಿಗ್ಗೆವರೆಗೆ ಬಿಟ್ಟರೆ ಚೆನ್ನಾಗಿ ಹುಳಿ ಬರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ. ಬೆಳಿಗ್ಗೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ದೋಸೆ ಹೊರಗಡೆಯಿಂದ ಒಂಥರ ಬ್ರೌನ್ ಕಲರು, ಕಂದು ಬಣ್ಣ ಬರುತ್ತಲ್ಲ, ಚಿನ್ನದ ಬಣ್ಣ, ಆ ಬಣ್ಣ ಬರುತ್ತೆ. ಸೊ ಸಕ್ಕರೆ ಹಾಕಿ ನೋಡಿ ಒಂದ್ಸಲ ನೀವು. ಆಮೇಲೆ ಮಾಮೂಲಿ ದೋಸೆ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಾನಿಲ್ಲಿ ಹಾರ್ಡ್ ಆ್ಯನೋಡೈಸ್ಡ್ ಪ್ಯಾನ್ ಉಪಯೋಗಿಸಿದ್ದೀನಿ. ನೀವು ಯಾವುದು ಬೇಕಾದರೂ ಹಂಚಿನ ತವ ಆಗಲಿ ಅಥವಾ ನಾನ್ ಸ್ಟಿಕ್ ತವ ಆಗಲಿ ಬಳಸ್ಬೋದು. ದೋಸೆ ಮಾಡಿ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಆವಾಗ ಚೆನ್ನಾಗಾಗುತ್ತೆ ದೋಸೆ. ಆ್ಯಕ್ಚುಲಿ ದೋಸೆಗೆ ನೀವು ಎಷ್ಟು ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚೆನ್ನಾಗಾಗುತ್ತೆ. ನೀವು ನೋಡ್ಕೊಂಡು ಹಾಕಿ ಎಷ್ಟು ಬೇಕೋ ಅಷ್ಟು. ಒಂದು 10 ಸೆಕೆಂಡು ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಿದ ಮೇಲೆ ಮೇಲಿಂದ ಕೆಂಪು ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯನ ಹಾಕಬೇಕು. ಇದು ಎರಡರದ್ದು ರೆಸಿಪಿ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಇದೇ ಹೇಳಿರೋದು ನಾನು, ಹೊಂಬಣ್ಣ, ಚಿನ್ನದ ಬಣ್ಣ ಬರುವಂತಹ ದೋಸೆ. ಎಷ್ಟು ಚೆನ್ನಾಗಾಯ್ತಲ್ವಾ ದೋಸೆ. ನೀವು ಮನೇಲಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.